ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮುಹೂರ್ತ ಸೀರೆಗೆ ಒಂದು ಬ್ರೈಡಲ್ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಮತ್ತು ಹಾಗೆ ಗೋಲ್ಡ್ ಕಲರ್ ಕೂಡ ಇದೆ. ಬಾರ್ಡರ್ನಲ್ಲಿ ಜರಿ ಬಂದು ಫುಲ್ ಗೋಲ್ಡ್ ಇದೆ. ಸೀರೆಯಲ್ಲಿ ಜಾಸ್ತಿ ಗೋಲ್ಡ್ ಕಲರೇ ಬಂದಿರೋದ್ರಿಂದ ಗೋಲ್ಡ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. 3 mm ಇರುವಂತಹ ಚಿಕ್ಕ ರೌಂಡ್ ಬೀಡ್ಸನ್ನು ಯೂಸ್ ಮಾಡ್ಕೊತಿದ್ದೀನಿ. ಈ ಸೀರೆಗೆ ನಾನು ಕೇವಲ ಖರ್ಚು ಮಾಡಿರೋದು 70 ರುಪೀಸ್ ಮಾತ್ರ. 3 ಥ್ರೆಡ್ಡು ಮತ್ತು 10 ರೂಪಾಯಿ ಬೀಡ್ಸು. ಒಂದು ಥ್ರೆಡ್ಗೆ 20 ರುಪೀಸು, 3 ಥ್ರೆಡ್ಗಳು ಮತ್ತು 10 ರುಪೀಸು ಬೀಡ್ಸು. 70 ರುಪೀಸ್ ಖರ್ಚು ಮಾಡಿ ನಾವು ಈ ಸೀರೆಗೆ 800ಇಂದ 1000ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೋಡ್ಕೊಳ್ಳೋಣ. ಅರಳೆ ದಾರನ ಇವಾಗ ರೆಡಿ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಅರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಲರ್ದು, ಗೋಲ್ಡ್ ಕಲರ್ ಮತ್ತು ಪಿಂಕ್. ಮೊದಲು ನಾನಿಲ್ಲಿ ಗೋಲ್ಡ್ ಕಲರನ್ನು ಯೂಸ್ ಮಾಡ್ಕೋತೀನಿ. ಓಕೆ ನೋಡಿ, ಡಿಸೈನನ್ನು ಯಾವಾಗಲೂ ಇದು ಪಲ್ಲು ಅಲ್ಲ, ಪಲ್ಲು ಸೀದಾ ಕಡೆಯಿಂದನೇ ಮಾಡ್ಕೋಬೇಕು. ಹಾಗೆ ರೈಟ್ ಸೈಡಿಂದ ಸೀದಾ ಕಡೆಯಿಂದ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಪಿಂಕ್ ಕಲರ್ ಥ್ರೆಡನ್ನು ಮೊದಲು ಯೂಸ್ ಮಾಡ್ಕೋತಿದ್ದೀನಿ. ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಡಿಸೈನ್ ಕೂಡ ಬಿಚ್ಕೊಳ್ಳೋದಿಲ್ಲ. ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು. 4 ಚೈನ್ಗಳನ್ನು ಹಾಕಿ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟ್ ಆಗಿಟ್ಟು ಲಾಕನ್ನು ಮಾಡಿ. ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ. ಫೋರ್ ಚೈನ್ ಹಾಕಿ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 4 ಚೈನ್ ಹಾಕ್ತೀನಿ. ಇದನ್ನು ಕೂಡ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಗೇನ್ 4 ಚೈನ್ಸ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಅನ್ನ ನಾನೀಗ 4 ಟೈಮ್ಸ್ ಹಾಕೋತೀನಿ. ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇವಾಗ 6 ಚೈನ್ಗಳನ್ನು ಹಾಕಿ 6 ಚೈನ್ಸ್ ಹಾಕಬೇಕು. 6 ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿ ಬೇಡ, ಸ್ವಲ್ಪ ಒಳಗಡೆಗೆ ಯು ಶೇಪ್ ಅಲ್ಲಿ ಬರಲಿ. ನೋಡಿ, ಈ ಶೇಪ್ ಅಲ್ಲಿ ಬರಲಿ. 4 ಸಲ 4 ಚೈನ್ ಹಾಕಿದ್ದೀನಿ. ಅದಾದ್ಮೇಲೆ 6 ಚೈನ್ ಹಾಕಿ ಈ ತರ ಒಳಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ 4 ಚೈನ್ ಹಾಕಿ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ತೀನಿ. ಇವಾಗ 4 ಚೈನ್ ಅನ್ನು ನಾನು 5 ಸಲ ಹಾಕ್ತೀನಿ. 6 ಚೈನ್ ಆದ್ಮೇಲೆ 4 ಚೈನ್ ಅನ್ನ 5 ಸಲ ಹಾಕಿದ್ದೀನಿ. ಅದಾದ್ಮೇಲೆ ಮತ್ತೆ 6 ಚೈನ್ಗಳು 6 ಚೈನ್ಸ್ ಹಾಕಿ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ತರ ಇಲ್ಲಿ ಮಾಡ್ಕೊಂಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 4 ಚೈನ್ 4 ಸಲ ಬರುತ್ತೆ. ಮಿಡಲ್ ನಲ್ಲಿ 5 ಸಲ ಬರುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡ್ ಅಲ್ಲಿ 4 ಸಲ. ಈಗ ಮತ್ತೆ 4 ಚೈನ್ ಅನ್ನ 5 ಸಲ ಹಾಕಬೇಕು. ಅದಾದ್ಮೇಲೆ ಮತ್ತೆ 6 ಚೈನ್ ಹಾಕಬೇಕು. ಮತ್ತೆ 4 ಚೈನ್ ಅನ್ನ 5 ಸಲ ಹಾಕಬೇಕು. ಈ ತರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅನ್ಕೋತೀನಿ. ಬೇಸ್ ಲೈನ್ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. 6 ಚೈನ್ಗಳನ್ನು ಹಾಕಿದ ಮೇಲೆ 2 ಸಲ 4 ಚೈನ್ಗಳನ್ನು ಹಾಕಿದ್ದೀನಿ. ನನಗಿಲ್ಲಿ ಕುಚ್ಚು ಹಾಕೋದಕ್ಕೆ ಪ್ಲೇಸ್ ಬಂದಿಲ್ಲ, ಬರೀ ಆರ್ಚ್ ಬರುತ್ತೆ ಲಾಸ್ಟಲ್ಲಿ. ಇವಾಗ ಎಂಡಲ್ಲಿ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೋಡ್ತಾ ಇರ್ಬೋದು ಬೇಸ್ಲೈನ್ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಈಗ ಬೇಸ್ಲೈನ್ ಕಂಪ್ಲೀಟ್ ಆಯ್ತಲ್ಲ, ಇವಾಗ ಆರ್ಚ್ ಪಾರ್ಟ್ ಇದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತಿದ್ದೀನಿ. 2 ಸಲ ಲಾಕ್ ಮಾಡ್ಕೊಂಡಿದ್ನಲ್ಲ, ಇಲ್ಲೂ ಕೂಡ 2 ಸಲ ಲಾಕ್ ಮಾಡ್ಕೋತೀನಿ.
ಇವಾಗ 4 ಚೈನ್ ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಮತ್ತೆ 4 ಚೈನ್ ಇರುತ್ತಲ್ಲ, ಅಲ್ಲಿ ಕೂಡ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಇಲ್ಲಿ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿಂದ ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ. 6 ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತಿದ್ದೀನಿ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬಗಳು ಸಮವಾಗಿ ಬರಲಿ. ಹಾಗೆ ಲೂಸಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು, ಟ್ರಿಬಲ್ ಕ್ರೋಶೆ ಕಂಬನೇ ಮಾಡಬೇಕಂತೇನಿಲ್ಲ. ಯಾಕಂದರೆ ಇದು 3 ಸ್ಟೆಪ್ ಡಿಸೈನ್ ಇರೋದ್ರಿಂದ ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕಿದರೂ ಕೂಡ ನಡೆಯುತ್ತೆ. ಈ 6 ಚೈನ್ ಗ್ಯಾಪಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಟ್ರಿಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಮಾಡ್ಕೋತೀನಿ. ಓಕೆ, ನೋಡಿ ನಾನು ಈ 6 ಚೈನ್ ಗ್ಯಾಪಲ್ಲಿ 13 ಟ್ರಿಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನು ನೆಕ್ಸ್ಟ್ ಇಲ್ಲಿ ಲಾಕ್ ಇರುತ್ತಲ್ಲ, 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ 4 ಚೈನ್ ಮೇಲೇ ಲಾಕ್ ಮಾಡ್ಕೋಬೇಕು. 4 ಚೈನ್ ಲಾಕ್ ಮೇಲೆ ಲಾಕ್. ನೆಕ್ಸ್ಟು ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡಿ. ಸ್ವಲ್ಪ ವಿಡಿಯೋದಲ್ಲಿ ಕಂಡಿಲ್ಲ ಇದು ಲಾಕ್ ಮಾಡೋದು. 4 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತಿದ್ದೀನಿ. ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಇದು ಕೂಡ ಕಂಡಿಲ್ಲ, ಸಾರಿ ಫ್ರೆಂಡ್ಸ್. ಸ್ವಲ್ಪ ಇದು ಏನಿಲ್ಲ, ಚೈನ್ ಮೇಲೆ ಅಷ್ಟೇ ಎಷ್ಟು ಚೈನ್ ಇರುತ್ತೋ ಅಷ್ಟು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿ ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆಗೆ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಈ ಥರ. ಫಸ್ಟ್ ಒನ್ ಆರ್ಚ್ ಯಾವ ಥರ ಮಾಡ್ಕೊಂಡೋ ಇದನ್ನು ಕೂಡ ಅದೇ ಥರ ಮಾಡ್ಕೋತೀನಿ. ಈ ಥರ ಮಾಡಿಕೊಂಡು ಇದನ್ನು ಕೂಡ ಸೇಮ್ 13 ಕಂಬ ಆದಮೇಲೆ ಲಾಕ್ ಮಾಡ್ಕೋಬೇಕು. ಮೊದಲು ಒಂದು ಆರ್ಚ್ಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಮಾಡ್ಕೋಬೇಕಾಗತ್ತೆ. ಹೆಚ್ಚು ಕಡಿಮೆ ಆದರೆ ಆರ್ಚ್ ಸೈಜ್ಗಳು ಚೇಂಜ್ ಕಾಣಿಸುತ್ತೆ. ಅದಕ್ಕೋಸ್ಕರ ಸೇಮ್ ಕೌಂಟಿಂಗಲ್ಲಿ ಮಾಡ್ಕೊಳ್ಳಿ. ನೋಡಿ ಇಲ್ಲೂ ಕೂಡ 13 ಕಂಬ ಕಂಪ್ಲೀಟ್ ಆಗಿದೆ. 2 ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ. ಇದನ್ನು ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ನಾನು ಲಾಕನ್ನು ಮಾಡ್ಕೋತಿದ್ದೀನಿ. ಸ್ವಲ್ಪ ಈ ಪಾರ್ಟಲ್ಲಿ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ನೋಡಿ ಎಂಡ್ವರೆಗೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ 6 ಚೈನ್ ಗ್ಯಾಪ್ ಒಳಗಡೆನೂ ಕೂಡ 13 ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ 13 ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಚೈನ್ಗಳನ್ನು ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಇವಾಗ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರನ್ನು ಇವಾಗ ಗೋಲ್ಡ್ ಕಲರ್ ತಗೋತಿದ್ದೀನಿ. ಅರಳೆ ದಾರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಚೈನ್ಗಳನ್ನು ಹಾಕಬೇಕು. ಮೊದಲು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಸೇಮ್ ಎಷ್ಟು ಚೈನ್ಸ್ ಹಾಕಿರ್ತೀವೋ ಅಷ್ಟೇ ಚೈನ್ಸ್ ಹಾಕಿ ಅದರ ಮೇಲೇ ಲಾಕ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಲಾಕ್. ಅದಾದಮೇಲೆ ಇವಾಗ ಚೈನ್ಗಳನ್ನು ಹಾಕ್ತೀನಿ. 4 ಚೈನ್ಗಳನ್ನು ಹಾಕಿ ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ 4 ಚೈನ್ ಮೇಲೆ 4 ಚೈನ್, ಸಾರಿ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಚೈನ್ ಹಾಕಿದ್ನಲ್ಲ, ಅದಕ್ಕೆ ಇಲ್ಲಿ 3 ಚೈನ್ ಹಾಕ್ತಿದ್ದೀನಿ.
ಇಲ್ಲಿಂದ ಇವಾಗ ಈ ನೆಕ್ಸ್ಟ್ ಈ ಚೈನ್ ಇರುತ್ತಲ್ಲ ಅದರ ಒಳಗಡೆಗೆ ಒಂದು ಲಾಕ್ ಮಾಡಿಕೊಂಡು ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು, ನೆಕ್ಸ್ಟ್ ಎರಡರಲ್ಲಿ ಒಂದು, ಇಲ್ಲಿ ಡಬಲ್ ಕ್ರೋಶೆ ಕಂಬ, ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಆರ್ಚ್ ಮೇಲೆ ನೆಕ್ಸ್ಟ್ ಹೋಲ್ ಇರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶೆ ಕಂಬ, ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ನೆಕ್ಸ್ಟ್ ಹೋಲ್ ಬಂದು ಕಂಬದ ಮೇಲೆ ಹೋಲ್ ಇರುತ್ತೆ, ಆ ಹೋಲ್ಗೆ ಪ್ರತಿಯೊಂದು ಹೋಲ್ಗೂ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಡಬಲ್ ಕ್ರೋಶೆ ಕಂಬ. ಈ ಥರ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇದೇ ಥರ ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಹೋಲ್ ಮೇಲೂ ಕೂಡ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಇಲ್ಲಿ ಈ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತಿದ್ದೀನಿ. ಈ ಥರ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಅದರ ಒಳಗಡೆಗೆ ಲಾಕ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಮತ್ತೆ ಈ ಥರ ಚೈನ್ಗಳನ್ನು ಹಾಕಬೇಕು. 3 ಚೈನ್ಗಳನ್ನು ಹಾಕಿ ನೆಕ್ಸ್ಟ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಕೂಡ ಮಾಡ್ಕೋಬೋದು, ಬೇಡ ಅಂದರೆ ಲಾಕ್ ಮೇಲೆ ಕೂಡ ಮಾಡ್ಕೋಬೋದು. ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಒಳಗಡೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಲಾಕ್ ಮೇಲೆ ಕೂಡ ಮಾಡ್ಕೋಬೋದು. ಈ ಥರ ಆರ್ಚ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಚೈನ್ಗಳನ್ನು ಹಾಕಿ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಚೈನ್ಗಳನ್ನು ಹಾಕ್ತೀನಿ. 2 ಚೈನ್ಸ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಫಸ್ಟ್ ಒಂದು ಮಾಡ್ಕೊಂಡಲ್ಲ ಅದೇ ಥರ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ, ಎಲ್ಲ ಹೋಲ್ಗೂ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಳ್ಳಿ. ಪೂರ್ತಿಯಾಗಿ ಇದೇ ಥರ ಮಾಡ್ಕೋಬೇಕು. ಕಂಬಗಳ ಸೈಜು ಸಮವಾಗಿ ಬರಲಿ. ನೋಡಿ, ಇದೇ ಥರ ಮಾಡ್ಕೊಳ್ಳಿ ಪೂರ್ತಿಯಾಗಿ. ನೋಡಿ, ಇದೇ ಥರ ಮಾಡ್ಕೋಬೇಕು ಎಂಡ್ವರೆಗೂ. ಇದು ಕಂಪ್ಲೀಟ್ ಆದಮೇಲೆ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಆರ್ಚನ್ನು ಲಾಕ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಮತ್ತೆ ಈ ಥರ ಚೈನ್ಗಳನ್ನು ಹಾಕಬೇಕು. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತಿದ್ದೀನಿ. ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಇವಾಗ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಬನ್ನಿ. ಪೂರ್ತಿ ಸೀರೆನ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಈ ಥರ ಡಬಲ್ ಕ್ರೋಶೆ ಕಂಬಗಳನ್ನು ಎಂಡ್ವರೆಗೂ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನಗಿಲ್ಲಿ ಕುಚ್ಚಿಗೆ ಪ್ಲೇಸ್ ಬಂದಿಲ್ಲ, ಡೈರೆಕ್ಟಾಗಿ ಆರ್ಚ್ಗೆ ಎಂಡ್ ಆಗಿದೆ. ಲಾಸ್ಟಲ್ಲಿ ಕೂಡ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಅದಾದಮೇಲೆ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ. ಓಕೆ ನೋಡಿ, ನೆಕ್ಸ್ಟ್ ಸ್ಟೆಪ್ಗೆ ಮತ್ತೆ ನಾನು ಪಿಂಕ್ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮೊದಲು ಒಂದು ಲಾಕ್ ಮಾಡಿಕೊಂಡು ಅದಾದಮೇಲೆ ಚೈನ್ ಹಾಕ್ಕೋತೀನಿ. 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋತೀನಿ. ಓಕೆ, ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು. ಮೇಲ್ ಮಾಡಿಕೊಂಡು 3 mm ಇರುವಂತಹ ಒಂದು ಬೀಡ್ ತಗೊಂಡಿದ್ದೀನಿ. ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಳ್ಳಿ. ಈ ಗ್ಯಾಪಲ್ಲಿ ಇಲ್ಲಿ ನೀಡಲನ್ನು ಹಾಕಿ ದಾರ ತಂದು ಎರಡರಲ್ಲಿ ಒಂದು, ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಈ ಥರ ಇಟ್ಕೊಳ್ಳಿ. ಇದನ್ನೇನು ಮಾಡ್ಕೋಬೇಡಿ. ಹಾಗೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು
ಮತ್ತೆ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಮತ್ತೆ ಸೇಮ್ ಇದೇ ತರ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಇದೇ ತರ ಇಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು, ನೀಡಲ್ನ ಹಾಕಿ ದಾರ ತಂದು ಈ ತರ ಇಡ್ಕೊಳ್ಳಿ. 4 ಸಲ ಆಯ್ತು. ಮತ್ತೆ ಒಂದ್ಸಲ 5 ಸಲ ಇಡ್ಕೊಳ್ಳಿ. ಈ ತರ 5 ಸಲ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಥ್ರೆಡ್ ಅನ್ನು ಒಟ್ಟಿಗೆ ಈ ತರ ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಈ ತರ ಎಲ್ಲಾನು ಸೇರಿ ಇವಾಗ ಇಲ್ಲಿ ಲಾಕ್ ನೋಡಿ ಈ ತರ ಬರುತ್ತೆ, ಪಫ್ ತರ ಬರುತ್ತೆ. ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ. ಒಂದು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ನೋಡ್ಕೊಳ್ಳಿ. ನೋಡಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು 2 ಕಂಬ ಬಿಟ್ಕೋಬೇಕೀಗ. ನೆಕ್ಸ್ಟ್ ಇಲ್ಲಿ ಮಿಡಲ್ ನಲ್ಲಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಮತ್ತೆ ಇಲ್ಲಿ ಈ ತರ ಇಲ್ಲೂ ಕೂಡ 5 ಟೈಮ್ಸ್ ಮಾಡ್ಕೋಬೇಕು. ಈ ತರ ಎಳೆದು ಇಟ್ಕೋಬೇಕು. 5 ಟೈಮ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ 4 ಸಲ ಕೂಡ ಮಾಡ್ಕೋಬಹುದು. ಎಲ್ಲ ಸೇರಿ ಇವಾಗ ಒಮ್ಮೆಲೆ ಲಾಕ್ ಮಾಡ್ಕೊಳ್ಳಿ. ಈ ತರ ನಿಧಾನಕ್ಕೆ ಬರ್ಲಿ ಹೊರಗಡೆ ಥ್ರೆಡ್. ಇವಾಗ ಇದನ್ನ ಲಾಕ್ ನೋಡಿ ಈ ತರ ಮತ್ತೆ ಥ್ರೆಡ್ ನ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ಬೀಡ್ ಹಾಕಿ 1-2 ಅರ್ಥ ಆಗಿಲ್ಲ ಅಂದ್ರೆ ನೋಡಿ ಒಂದ್ ಸ್ವಲ್ಪ ವಿಡಿಯೋ ಗೊತ್ತಾಗುತ್ತೆ. ನೆಕ್ಸ್ಟ್ ಈ 2 ಕಂಬ ಬಿಟ್ಟು ಇಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬ ಈ ತರ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು ಈ ತರ ಎಳೆದಿಟ್ಕೊಳ್ಳಿ. ಮತ್ತೆ ಸೇಮ್ ಈ ತರ 5 ಸಲ ಮಾಡ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿ ನಮಗೆ ಅರ್ಥ ಆಗುತ್ತೆ. ನೋಡಿ ಈ ತರ ಇವಾಗ 5 ಸಲ ಕಂಪ್ಲೀಟ್ ಆದ್ಮೇಲೆ ಒಂದೇ ಸಲಕ್ಕೆ ನಾವೀಗ ಲಾಕ್ ಅನ್ನ ಮಾಡ್ಬೇಕು. ಈ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಬೀಡ್ ಅನ್ನ ಹಾಕ್ಬೇಕು. ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು 2 ಕಂಬ ಗ್ಯಾಪ್ ಇಟ್ಕೋಬೇಕು. ಈ ತರ ಮತ್ತೆ ಸೇಮ್ ಇಲ್ಲೂ ಕೂಡ 5 ಟೈಮ್ಸ್. ಈ ತರ ಪೂರ್ತಿಯಾಗಿ ಅದು ಆರ್ಚ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಳ್ಳಿ. ಇದನ್ನು ಕೂಡ ಇದೇ ತರ ಎಲ್ಲಾ ಥ್ರೆಡ್ ಇಂದ ಹೊರಗಡೆ ತೆಗೆದು ಈ ತರ ಲಾಕ್ ಮಾಡ್ಕೊಂಡೆ. ಮತ್ತೆ ಬೀಡ್ ಹಾಕ್ಬೇಕು. ಇದೇ ತರ ಪೂರ್ತಿಯಾಗಿ ಮಾಡ್ಕೊಳ್ಳಿ. ನೋಡಿ ಈ ತರ ಗಾಂಟೆ ಕಂಪ್ಲೀಟ್ ಆದ್ಮೇಲೆ 8 ಪಫ್ಗಳು ಬಂದಿದೆ. ಈ ಆರ್ಚ್ಗೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನ ಇವಾಗ ಲಾಸ್ಟ್ ಅಲ್ಲಿ ಕೂಡ ಕಂಪ್ಲೀಟ್ ಆದ್ಮೇಲೆ ಒಂದು ಬೀಡ್ ಹಾಕಿ ಎಂಡ್ ಮಾಡ್ಕೋಬೇಕು. ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಬೀಡ್ ಹಾಕಿ ಎಂಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ 3 ಚೈನ್ 4 ಚೈನ್ ಹಾಕಿ ಅಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ. ಒಂದು ಆರ್ಚ್ ಕಂಪ್ಲೀಟ್ ಆಯ್ತು. ಇದೇ ತರ ನಾವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಇಲ್ಲಿ ಎಷ್ಟು ಚೈನ್ ಹಾಕಿದೀವೋ ಅಷ್ಟು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಬೀಡ್ ಅನ್ನ ಹಾಕ್ತೀನಿ.
ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಇಲ್ಲಿ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಕಂಬ. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನ ಸುತ್ತಕೊಂಡು ಇಲ್ಲಿ ಈ ಗ್ಯಾಪ್ ಒಳಗಡೆಗೆ ಈ ತರ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ಸುತ್ಕೋಬೇಕು, ಈ ತರ ಮಾಡ್ಕೋಬೇಕು. ಫಸ್ಟ್ ಬಂದ್ ಮಾಡ್ಕೊಂಡ್ವಲ್ಲ ಅದೇ ತರ ಇಲ್ಲೂ ಕೂಡ ಮಾಡ್ಕೋಬೇಕು. ನೋಡಿ 5 ಸಲ ಮಾಡ್ಕೊಳ್ಳಿ ಈ ತರ. ಫಸ್ಟ್ ಸಲ 5 ಮಾಡ್ಕೊಂಡಿದ್ರೆ 5 ಸಲನೇ ಮಾಡ್ಕೋಬೇಕು. ಒಂದ್ ವೇಳೆ ಫಸ್ಟ್ ಟೈಮ್ ನೀವು 4 ಸಲ ಮಾಡ್ಕೊಂಡಿದ್ರೆ 4 ಸಲ, ಅವಾಗ ಸೈಜ್ ಕರೆಕ್ಟ್ ಆಗಿ ಬರುತ್ತೆ. ಇವಾಗ ಮತ್ತೆ ಈ ತರ ಲಾಕ್ ಮಾಡಿಕೊಂಡು ಥ್ರೆಡ್ ಅನ್ನ ಮೇಲ್ ಮಾಡಿ ಬೀಡನ್ನ ಹಾಕ್ತೀನಿ. ಬೀಡ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಈ ತರ ಮಾಡ್ಕೋಬೇಕು. ಕಂಬ ಮಾಡಿಕೊಂಡು ಮತ್ತೆ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ, ಅರ್ಥ ಇದೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ, ಯಾಕಂದರೆ ಕೌಂಟಿಂಗ್ ಸೇಮ್ ಇದ್ದರೆ ಆರ್ಚ್ ಸೈಜ್ಗಳು ಸಮವಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ನನಗೆ ಲಾಸ್ಟಲ್ಲಿ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಸಿಕ್ಕಿಲ್ಲ. ಇಲ್ಲಿ ಕರೆಕ್ಟ್ ಆಯಿತು, ಆರ್ಚ್ಗೆ ಎಂಡ್ ಆಯಿತು. ಈ 3 ಚೈನ್ ಗ್ಯಾಪ್ ಒಳಗಡೆಗೆ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಗೋಲ್ಡ್ ಕಲರ್ ಕುಚ್ಚನ್ನು ಹಾಕಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 120 ಎಳೆ ದಾರ ತೊಗೊಂಡಿದ್ದೀನಿ. ಡಬಲ್ ಮಾಡ್ಕೊಂಡಾಗ 240 ಎಳೆ ಆಗುತ್ತೆ. ಈ ಡಿಸೈನ್ಗೆ 800 ಇಂದ 1000ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ತರಹದ ಗ್ರ್ಯಾಂಡ್ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.